ತಮಗೆಲ್ಲರಿಗೂ ಸುಖಮಯ ಆತ್ಮಧ್ಯಾನ ಅಭ್ಯಾಸ ತರಗತಿಗೆ ಆದರದ ಸ್ವಾಗತ. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮನಿಗೂ ಕೂಡ ನಮಸ್ಕರಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ ಮಂಗಲಾಚರಣೆ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನೋ ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗತ್ತೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅನುಭವ ಆಗತ್ತೆ. ಅದು ಶವದಲ್ಲಿ ಪರಪದಾರ್ಥಗಳಲ್ಲಿ ಇಲ್ಲ, ಅದು ಪುಣ್ಯ ಪಾಪ ಕಾರ್ಯಗಳಲ್ಲೂ ಇಲ್ಲ. ಅದು ನಾನು ಎಂಬ ಅಸ್ತಿತ್ವ, ಆತ್ಮ ಪ್ರದೇಶ, ಅದು ಜಡ ಶರೀರದೊಳಗೆ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ. ನೋಡಿ, ನಿಮಗೆ ನಾನು ಎಂಬ ಅನುಭವದ ಅಸ್ತಿತ್ವದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕೈಕಾಲುಗಳನ್ನು ಸಡಿಲು ಬಿಟ್ಟು, ಶರೀರವನ್ನು ಸಡಿಲು ಬಿಟ್ಟು ಶಾಂತಿಯಿಂದ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಆನಂದ 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 ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಮನಸ್ಸನ್ನು ಓಡಾಡಿಸಿ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ನಾನು ಎಂಬ ಅಭ್ಯಂತರ ಶರೀರದ ಸ್ಕ್ಯಾನಿಂಗ್ ಮಾಡಿ. ಶಾಂತಿ ಶಾಂತಿ ಅನುಭವ. ನಿಮ್ಮ ನೆತ್ತಿಯ ಮೇಲೆ ಹಸ್ತವನ್ನಿಡಿ, ಅಥವಾ ನಿಮ್ಮ ಕೈಗಳ 3 ಬೆರಳುಗಳ ತುದಿಯನ್ನಿಟ್ಟು ಅಲ್ಲಿ ಮಾಲಿಷ್ ಮಾಡಿ, ಮಸಾಜ್ ಮಾಡಿ. ನಿಮ್ಮ ತಲೆಯ ಮೇಲ್ಭಾಗ, ನೆತ್ತಿಯ ಮಧ್ಯಭಾಗ, ಅಲ್ಲಿ ವಿಶೇಷವಾದ ಬಡಿತ, ಮಿಡಿತ, ಸಂವೇದನೆ ಆಗ್ತಾ ಇದೆ ನೋಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಅಲ್ಲಿ ಎಣಿಕೆ ಮಾಡಿ. ನಿಮ್ಮ ನೆತ್ತಿಯ ಮೇಲ್ಭಾಗದಲ್ಲಿ ವಿಶೇಷವಾದ ಬಡಿತ, ಮಿಡಿತ, ಸಂವೇದನೆ ಎಣಿಕೆ ಮಾಡಿ.
ಶಾಂತಿ ಶಾಂತಿ ಆನಂದ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ಒಂದು ಬೆರಳನ್ನಿಟ್ಟು ಅಥವಾ 3 ಬೆರಳುಗಳನ್ನು ಕೂಡಿಸಿ ಅಥವಾ 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿಡಿ. ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ಯಾವ ಚಿಂತೆ ವಿಚಾರಗಳು ಇಲ್ಲ. ಯಾವ ಸಂಬಂಧವೂ ಇಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನನ್ನ ಸ್ವರೂಪವನ್ನು ಮರೆತು ಸಂಸಾರದಲ್ಲಿ ಬಂದಿದ್ದೇನೆ. ನನ್ನ ಯಾವ ಕುಟುಂಬ ಪರಿವಾರದವರು ಇಲ್ಲ. ನಾನು ಹುಟ್ಟುವಾಗಲೂ ಒಬ್ಬನೇ, ಜೀವಿಸುವಾಗಲೂ ಒಬ್ಬನೇ, ಮತ್ತು ಶರೀರವನ್ನು ಬಿಟ್ಟು ಹೋಗುವಾಗಲೂ ಒಬ್ಬನೇ. ಏಕತ್ವ ಅನುಪ್ರೇಕ್ಷೆ. ನಾ ಶರೀರದಲ್ಲಿದ್ದರೂ ಕೂಡ ಶರೀರದಿಂದ ಭಿನ್ನನಾಗಿದ್ದೇನೆ. ಅನ್ಯತ್ವ ಅನುಪ್ರೇಕ್ಷೆ. ಹುಬ್ಬುಗಳ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಎಣಿಕೆ ಮಾಡಿ. ಈಗ ಆ ಹುಬ್ಬುಗಳ ಮಧ್ಯದಲ್ಲಿ ಏನು ಒಂದು ಕೈ ಇಟ್ಟಿದ್ದೀರಿ, ಆ ಕೈಯನ್ನು ರಿಲ್ಯಾಕ್ಸ್ ಮಾಡಿ ಅದನ್ನು ಮಂಡಿಗಾಲ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆರಾಮ ಕೊಡಿ. ಈಗ ಬೇರೆ ಕೈಯಿಂದ 5 ಬೆರಳುಗಳನ್ನು ಕೂಡಿಸಿ ಹೃದಯ ಕಮಲದಲ್ಲಿಡಿ. ನಿಮ್ಮ ವಕ್ಷಸ್ಥಳದ ಮಧ್ಯಸ್ಥಾನ. ಅಲ್ಲಿ ವಿಶೇಷವಾದ ಬಡಿತ ಮಿಡಿತ. ನೋಡಿ, ವಿಶೇಷವಾದ ಆನಂದಮಯ ಬಡಿತ ಆಗ್ತಾ ಇದೆ ನೋಡಿ. ಎಣಿಕೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಶರೀರದ ಯಾವುದೇ ಬಣ್ಣ ಆಕಾರವನ್ನು ಕಣ್ಣು ಮುಂದೆ ಮನಸ್ಸಲ್ಲಿ ತರಬೇಡಿ. ಕೇವಲ ನಾನು ಎಂಬ ಸಂವೇದನೆ ಮಾಡಿ ನಿಮ್ಮ ವಕ್ಷಸ್ಥಳದ ಮಧ್ಯ ಹೃದಯ ಕಮಲದಲ್ಲಿ. ನೋಡಿ, ನಿಮ್ಮ ಹೃದಯ ಕಮಲದಲ್ಲಿ, ಹೃದಯ ವಕ್ಷಸ್ಥಳದ ಮಧ್ಯಸ್ಥಾನದಲ್ಲಿ ವಿಶೇಷವಾದ ಬಡಿತ ಮಿಡಿತ. ನಿಮ್ಮ 5 ಬೆರಳುಗಳ ತುದಿಗಳಲ್ಲೂ ಕೂಡ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಮಾಡಿ.
ಸಂವೇದನದ ಮೇಲೆ ನಾನೆಂಬ ಬಡಿತ ಮಿಡಿತ ಸಂವೇದನದ ಮೇಲೆ ನಾನೆಂಬ ಅರಿವಿನ ಮೇಲೆ ಮನಸ್ಸಿಟ್ಟರೆ ಆನಂದ 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 ಆನಂದ. ಶಾಂತಿ ಶಾಂತಿ ಶಾಂತಿ. ಸುಖ 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 ಅನುಭವ ಆಗ್ತಾ ಇದೆ. ಈಗ ಬೇರೆ ಕೈಯಿಂದ 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ನಾಭಿ ಕಮಲದಲ್ಲಿಡಿ. ಈಗ ಮೊದಲಿನ ಕೈಗೆ ಸ್ವಲ್ಪ ರೆಸ್ಟ್ ಕೊಡಿ. 5 ಬೆರಳುಗಳನ್ನು ನಾಭಿ ಕಮಲದಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ, ಸಂವೇದನೆ ಮಾಡಿ. ಕಣ್ಣಿಗೆ ಕಾಣುವುದು ಮಾತ್ರ ಶರೀರ, ಆದರೆ ಸಂವೇದನ ಏನೇನು ಸಂವೇದನ ನಿಮಗೆ ಶರೀರದೊಳಗಾಗತ್ತೆ ಆ ಸಂವೇದನ ಮಾತ್ರ, ಆ ನಾನು ಎಂಬ ಅನುಭವ ಮಾತ್ರ, ನಾನು ಎಂಬ ಅರಿವೇ ಮಾತ್ರ. ಅದೇ ಶುದ್ಧಾತ್ಮ ಆತ್ಮ ಪ್ರದೇಶಗಳ ಅನುಭವ. ಶಾಂತಿ ಶಾಂತಿ ಅನುಭವ ಮಾಡಿ. ಹೊಟ್ಟೆಯನ್ನು ಸಡಿಲು ಬಿಟ್ಟು ಸ್ವಲ್ಪ ನಿಮ್ಮ 5 ಬೆರಳುಗಳನ್ನು ಸ್ವಲ್ಪ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡಿ. ಸಂವೇದನ ಬಡಿತ ಮಿಡಿತ ಆನಂದ ಅನುಭವ ಮಾಡಿ. ನಿಮ್ಮ ಕೈ ತುದಿಗಳು, ಕೈ ಬೆರಳು, ತುದಿ ಬೆರಳನ್ನು ಅನುಭವ ಮಾಡಿ. ಅಲ್ಲಿ ಕೂಡ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ ನೋಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಾಭಿ ಪ್ರದೇಶದಲ್ಲಿ ಹಾಗೇ ಇರಲಿ ಕೈ. ಇನ್ನೊಂದು ಕೈಯನ್ನು ತಗೊಂಡು 5 ಬೆರಳುಗಳನ್ನು ಹುಬ್ಬುಗಳ ಮಧ್ಯದಲ್ಲಿಡಿ. ಹುಬ್ಬುಗಳಿಂದ ನಾಭಿ, ನಾಭಿಯಿಂದ ವಿಂಧ್ಯಕಮಲ, ವಿಂಧ್ಯಕಮಲದಿಂದ ನಾಭಿ ಕಮಲ, ಒಟ್ಟಿಗೆ ಅಖಂಡ ಸಂವೇದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ.
ಎರಡನ್ನು ಒಟ್ಟಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಿಮ್ಮ ಹುಬ್ಬುಗಳ ಮಧ್ಯ ಮತ್ತು ನಾಭಿ ಕಮಲ, ವಿಂಧ್ಯ ಕಮಲ, ನಾಭಿ ಕಮಲ, ನಾಭಿ ಕಮಲ, ವಿಂಧ್ಯ ಕಮಲ ಸಂವೇದನ ಮಾಡಿ. ನಾಭಿ ಕಮಲದ ಕೈಯನ್ನೆತ್ತಿ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ. ನಾಭಿ ಕಮಲದ ಕೈಯನ್ನು ಎತ್ತಿ ನಿಮ್ಮ ಮಂಡಿಗಾಲ ಮೇಲೆ ಇಡಿ. ಆಮೇಲೆ ಇನ್ನೊಂದು ಕೈಯನ್ನು ಕೂಡ ಮಂಡಿಗಾಲ ಮೇಲೆ ಇಟ್ಕೊಂಡು ಕೈಗಳಿಗೆ ರೆಸ್ಟ್ ಕೊಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕೈ ನೋವು ಬಂದಿರ್ಬೋದು, ಕೈ ನೋವು ಆಗ್ತಾಯಿದೆ ನೋಡಿ, ಆ ಕೈ ನೋವಿನ ಮೇಲೆ ಮನಸ್ಸಿಡಿ. ನಿಮಗೆ ಎಲ್ಲಿ ಕೈ ನೋವು ಆಗ್ತಾಯಿದೆ ಆ ಕೈ ನೋವಿನ ಮೇಲೆ ಮನಸ್ಸಿಡಿ. ಅಲ್ಲಿ ಕೈ ನೋವಿನ ಮೇಲೆ ಮನಸ್ಸಿಟ್ಟಾಗ ಅಲ್ಲಿ ನೋವು ಮತ್ತು ಸಂವೇದನೆ ಎರಡೂ ಇದೆ. ಅಲ್ಲಿ ನೋವು ನನ್ನದಲ್ಲ, ಅದು ಕರ್ಮದ ಉದಯ. ಅಲ್ಲಿ ಸಂವೇದನೆ ಮಾತ್ರ ಇದೆಯಲ್ಲ, ಅದು ನಾನು, ಆತ್ಮ ಪ್ರದೇಶ. ಆ ನಾನು ಎಂಬ ಸಂವೇದನದ ಮೇಲೆ ಮನಸ್ಸಿಟ್ಟಾಗ ಎಲ್ಲಿ ಆತ್ಮ ಪ್ರದೇಶಗಳಿವೆಯೋ ಅಲ್ಲಿಯೇ ಕರ್ಮದ ಉದಯ, ಕೈ ನೋವಿದೆ. ಎರಡೂ ಒಂದೇ ಸ್ಥಾನ ಇರೋದ್ರಿಂದ ಅಲ್ಲಿ ಮನಸ್ಸಿಟ್ಟಾಗ ನಮ್ಮ ಮನಸ್ಸು ಆತ್ಮ ಪ್ರದೇಶದ ಮೇಲೆ ಹೋದಾಗ ಆವಾಗ ಕೈ ನೋವು ಕಡಿಮೆ ಆಗ್ತಾ ಆಗ್ತಾ ನಷ್ಟವಾಗಿ ಹೋಗುತ್ತೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ತಲೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ನಿಮ್ಮ ತಲೆ? ತಲೆಯ ಅಕ್ಕಪಕ್ಕ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ, ಅಲ್ಲಿ ಬೆರಳುಗಳನ್ನಿಡಿ. ನಿಮ್ಮ ತಲೆಯ ಬಲಬದಿ ಎಡಬದಿ ಮೆಲಕು ಮೆಲಕು ಸ್ಥಾನ, ನೀವು ಅದಕ್ಕೆ ಮೆಲಕು ಅಂತ ಹೇಳ್ತೀರಿ. ಮೆಲಕು ಎಲ್ಲಿ ಮೆಲಕು ಇದೆ ಕಿವಿಗಳ ಮತ್ತು ಹುಬ್ಬುಗಳ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ ನೋಡಿ. ಚೈತನ್ಯ ನಾಡಿ, ಜೀವನಾಡಿ, ಸಂವೇದನ ಮಾತ್ರ ನಾಡಿ ಮೇಲೆ ಮನಸ್ಸಿಡಿ. ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಆಗ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ. ಅದರ ಮೇಲೆ ಮನಸ್ಸಿಡಿ, ಎಣಿಕೆ ಮಾಡಿ. ಆನಂದ 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 ಅನುಭವ ಮಾಡಿ. ನಿಮ್ಮ ತಲೆಯ ಉದ್ದ ಅಗಲ ದಪ್ಪ, ನಿಮ್ಮ ತಲೆ ಎಷ್ಟು ಭಾರವಾಗಿದೆ, ಎಷ್ಟು ಹಗುರವಾಗಿದೆ ಸಂವೇದನೆ ಮಾಡಿ.
ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕೈಗಳಿಗೆ ರೆಸ್ಟ್ ಕೊಡಿ. ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಸಂವೇದನೆ ಮಾಡಿ. ಕಣ್ಣಿಗೆ ಕಾಣುವುದು ರಕ್ತ, ಮೂಳೆ, ಮಾಂಸದ ಶರೀರ ಮಾತ್ರ ಶರೀರವಾಗಿದೆ. ಇನ್ನು ಕಣ್ಣಿಗೆ ಕಾಣದೇ ಇರುವ ಶರೀರದ ಒಳಗಿನ ಸಂವೇದನೆ ಮಾತ್ರ ಅದು ಆತ್ಮ, ಅದು ಶರೀರದ್ದಲ್ಲ. ಸಂವೇದನೆ ನಾನೆಂಬ ಅರಿವು ಶರೀರದಲ್ಲಿರುವುದರಿಂದ ಅದು ಶರೀರದ್ದಲ್ಲ. ಅದು ಶರೀರದಲ್ಲಿದ್ದು ಕೂಡ ಶರೀರದಿಂದ ಭಿನ್ನವಾಗಿದೆ. ಭಿನ್ನವಾಗಿದೆ ಅಂದರೆ ಅದು ಶರೀರ ಯಾವ ರೀತಿ ಕಣ್ಣಿಗೆ ಕಾಣಿಸುತ್ತೆ, ಕಿವಿಗೆ ಕೇಳಿಸುತ್ತೆ, ಕೈಯಿಂದ ಮುಟ್ಟಲಿಕ್ಕೆ ಸಾಧ್ಯವಿದೆ, ನಾಲಿಗೆಯಿಂದ ನೆಕ್ಕಲಿಕ್ಕೆ ರುಚಿ ತಗೊಳ್ಳಿಕ್ಕೂ ಸಾಧ್ಯವಿದೆ, ಮೂಗಿನಿಂದ ವಾಸನೆ ತಗೊಳ್ಳೋಕ್ಕೂ ಸಾಧ್ಯವಿದೆ, ನಾಲಿಗೆಯಿಂದ ರುಚಿ ತಗೊಳ್ಳೋಕ್ಕೂ ಸಾಧ್ಯವಿದೆ. ಹಾಗೆ ಶರೀರ ಎಲ್ಲ 5 ಇಂದ್ರಿಯಗಳಿಗೆ ತಿಳಿದು ಬರ್ತಾ ಇದೆ. ಆದರೆ ಶರೀರದ ಒಳಗಿನ ನಾನು ಎಂಬ ಅರಿವು, ಸಂವೇದನೆ, ಬಡಿತ ಮಿಡಿತ ನಾಡಿ ಸಂವೇದನೆ, ನಾನೆಂಬ ಫೀಲಿಂಗು ಅದು ನಿಮಗೆ ಯಾವ ಇಂದ್ರಿಯಕ್ಕೂ ತಿಳಿದು ಬರ್ತಾ ಇಲ್ಲ. ಅದೇ ಶುದ್ಧಾತ್ಮ. ಅದು ಶರೀರದಲ್ಲಿದ್ದರೂ ಕೂಡ ಶರೀರದಂತೆ ಅದು 5 ಇಂದ್ರಿಯಗಳಿಗೆ ನಮಗೆ ಕಾಣಿಸುವುದಿಲ್ಲ. ಹಾಗಾಗಿ ಶರೀರದಿಂದ ಆತ್ಮ ಭಿನ್ನವಾಗಿದ್ದಾನೆ ಅಂತ ಹೇಳ್ತಾರೆ. ಶರೀರದಲ್ಲಿದ್ದರೂ ಕೂಡ ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಭುಜಗಳ ಉದ್ದ ಅಗಲ ದಪ್ಪ, ಕೇವಲ ಭುಜಗಳ ಅನುಭವ ಮಾಡಿ. ನಿಮ್ಮ ಹೆಗಲು ಭುಜಗಳ ಅನುಭವ ಮಾಡಿ. ನಿಮ್ಮ ಹೆಗಲು ಭುಜಗಳ ಮೇಲ್ಭಾಗ, ಶೋಲ್ಡರ್ಸ್, ಸಂವೇದನೆ ಮಾಡಿ. ನಿಮ್ಮ 2 ಕಾಲುಗಳನ್ನು ಉದ್ದಕ್ಕೆ ಚಾಚಿ 2 ಕಾಲುಗಳ ಅನುಭವ ಮಾಡಿ, ಸಂವೇದನೆ ಮಾಡಿ. ತೊಡೆಯಿಂದ ಹಿಡ್ಕೊಂಡು ಪಾದದವರೆಗೆ ಕಾಲುಗಳನ್ನು ನಿಧಾನಕ್ಕೆ ಅಲುಗಾಡಿಸ್ತಾ ಶಾಂತಿ ಶಾಂತಿ. ಏಕಾಂತ ಅನುಭವ ಮಾಡಿ. ಈ ಸಂಸಾರದಲ್ಲಿ ನಾನೊಬ್ಬನೇ ಇದ್ದೇನೆ. ನಾನು ನನ್ನಲ್ಲಿ, ನನಗಾಗಿ, ನನ್ನಿಂದ ನನಗೆ ನಾನು ಅನುಭವದಲ್ಲಿ ಬರ್ತಾ ಇದ್ದೇನೆ. ನನ್ನಿಂದ ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ 2 ಕೈಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ.
ಕೈಗಳ ಮತ್ತು ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ ಸಂವೇದನೆ ಮಾಡಿ, ಒಂದೊಂದು ಬೆರಳನ್ನು ಸಂವೇದನೆ ಮಾಡಿ. ಟೋಟಲ್ 20 ಫಿಂಗರ್ಸ್. 20 ಬೆರಳುಗಳನ್ನು ಒಟ್ಟಿಗೆ ಅಲುಗಾಡಿಸಿ ಒಟ್ಟಿಗೆ ಸಂವೇದನೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಕೇವಲ ಒಂದೊಂದು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಕೈಗಳನ್ನು ಮುಖದ ಮೇಲಿಡಿ, ಕಣ್ಣಿನ ಮೇಲಿಡಿ. ನಿಮ್ಮ ಎರಡೂ ಹಸ್ತಗಳ ಮಧ್ಯ ಕೇಂದ್ರ ಬಿಂದುವನ್ನು, ಹಸ್ತದ ಮಧ್ಯಭಾಗವನ್ನು ಕಣ್ಣುಗಳ ಮೇಲಿಡಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮನಸ್ಸನ್ನು ಶರೀರದಲ್ಲಿ ಓಡಾಡಿಸಿ, ಮನಸ್ಸಿನ ಮೂಲಕ ನಿಮ್ಮ ಅಂತರಂಗ ಶರೀರವನ್ನು ಸಂವೇದನೆ ಮಾಡಿ. ನಿಮ್ಮ ನಾನು ಎಂಬ ಚೈತನ್ಯ ಶರೀರವನ್ನು ಸಂವೇದನೆ ಮಾಡಿ, ಸ್ಕ್ಯಾನ್ ಮಾಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಮೊದಲು ಒಂದು ಹಸ್ತವನ್ನೆತ್ತಿ ಮಂಡಿಗಾಲ್ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಇನ್ನೊಂದು ಮಂಡಿಗಾಲ್ ಮೇಲಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಇಲ್ಲಿ ನಾನು ಮತ್ತು ನನ್ನ ಸಂವೇದನೆ, ನಾನೇ ನನ್ನ ಸಂವೇದನೆ, ನನ್ನ ಸಂವೇದನವೇ ನಾನೇ. ಇಲ್ಲಿ ನಾನು ಎಂಬ ಅನುಭವ ಬಿಟ್ಟರೆ ಇನ್ಯಾವ ಅನುಭವ ಇಲ್ಲ. ಇನ್ಯಾವ ವಸ್ತುಗಳ ಭೋಗ ಉಪಭೋಗಗಳಿಲ್ಲ, ಪುಣ್ಯ ಪಾಪ ಕ್ರಿಯೆಗಳಿಲ್ಲ, ಯಾವ ವಿಕಲ್ಪಗಳು ಇಲ್ಲ. ಶಾಂತಿ ಶಾಂತಿ ಶುದ್ಧೋಪಯೋಗ. ಆತ್ಮನ ಸಂವೇದನವೇ ಶುದ್ಧೋಪಯೋಗ. ಈ ಶುದ್ಧೋಪಯೋಗವನ್ನು ಮುನಿಗಳು ಕಾಡಿನಲ್ಲಿ ಕೂತ್ಕೊಂಡು, ಅರಣ್ಯದಲ್ಲಿ ಕೂತ್ಕೊಂಡು ತಮ್ಮ ಶುದ್ಧೋಪಯೋಗ ಮಾಡ್ತಾ ಇರ್ತಾರೆ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ
ನಿಜ ಆತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ